ರಾಮಚಂದ್ರ ಹಳ್ಳಿಯ ಸರಳ ನಿಷ್ಠಾವಂತ ರೈತ. ಆದರೆ ಅವನ ಗೆಳೆಯ ಶಂಕರ ದುಷ್ಟ ಮನಸ್ಸಿನ ವ್ಯಕ್ತಿ. ತನ್ನದೇ ಆದ ಲಾಭಕ್ಕಾಗಿ ಜನರನ್ನು ಮೋಸ ಮಾಡುವ ಸ್ವಭಾವ. ರಾಮಚಂದ್ರನ ಹಳ್ಳಿಯ ಜೀವನದಲ್ಲಿ ಎಲ್ಲರೂ ಅವನನ್ನು ಪ್ರಾಮಾಣಿಕತೆ, ಪರಿಶ್ರಮವನ್ನು ಮೆಚ್ಚುತ್ತಿದ್ದರು. ಒಂದು ದಿನ ಶಂಕರ ರಾಮಚಂದ್ರನ ಮೇಲೆ ದೊಡ್ಡ ಮೋಸ ಮಾಡುತ್ತಾನೆ. ಶಂಕರನು ರಾಮಚಂದ್ರನ ಜಮೀನು, ಹಣ ಎಲ್ಲವನ್ನು ವಂಚಿಸಿ ನಗರಕ್ಕೆ ಓಡುತ್ತಾನೆ. ರಾಮಚಂದ್ರ ಸಂಕಷ್ಟದಲ್ಲಿ ಬೀಳುತ್ತಾನೆ. ಆದರೆ ಅಷ್ಟರಲ್ಲಿಯೇ ಅವನಿಗೆ ಹೊಸದೊಂದು ಬಿಗಿನಿಂಗ್ ಸಿಕ್ಕಿತ್ತು. ನಗರಕ್ಕೆ ಬಂದು ಕಠಿಣ ಪರಿಶ್ರಮದಿಂದ ಒಂದು ಪುಟ್ಟ ಅಂಗಡಿಯಿಂದ ಹಳ್ಳಿ ಉತ್ಪನ್ನ ಮಾರಾಟ ಮಾಡುವುದರ ಮೂಲಕ ದೊಡ್ಡ ಉದ್ಯಮಿಯಾಗುತ್ತಾನೆ. ಇತ್ತ ಶಂಕರನು ದುಷ್ಟ ಮಾರ್ಗಗಳಲ್ಲಿ ಹಣ ಗಳಿಸಿದರೂ ಅದರಿಂದ ಶಾಂತಿ ಸಿಗದು. ಅವನು ದುಷ್ಟರ ಜೊತೆಗೂಡಿ ಅಪರಾಧ ಮಾಡುತ್ತಾನೆ. ಅಪರಾಧ ಮಾಡಿ ಜೈಲಿಗೆ ಹೋಗುತ್ತಾನೆ. ಒಂದು ದಿನ ಶಂಕರ ಕಾನೂನು ತಪ್ಪಿಸಿ ಅಲ್ಲಿಂದ ತಪ್ಪಿಸಿಕೊಂಡು ಯಾರೊಬ್ಬರ ಸಹಾಯಕ್ಕಾಗಿ ಓಡಿ ಹೋಗುತ್ತಾನೆ. ಅವನು ಹೋಗಿದ್ದು ರಾಮಚಂದ್ರನ ಕಾರ್ಖಾನೆಗೆ. ಆಗ ರಾಮಚಂದ್ರ ಶಂಕರನನ್ನು ಗುರುತಿಸಿದನು. ಏನು ಮಾಡುತ್ತಾನೋ ಎಂಬ ಕುತೂಹಲ. ಆದರೆ ರಾಮಚಂದ್ರ ಕೋಪಗೊಳ್ಳುವ ಬದಲು ಶಂಕರನಿಗೆ ಸಹಾಯ ಮಾಡುವ ನಿರ್ಧಾರ ಮಾಡುತ್ತಾನೆ. ಶಂಕರನು ಅಚಂಬಿತನಾಗುತ್ತಾನೆ. ನೀನು ನನ್ನ ಮೇಲೆ ಎಲ್ಲವನ್ನು ಕಳೆದುಕೊಂಡೆ. ನನ್ನನ್ನು ಶಿಕ್ಷಿಸಬಹುದು, ಆದರೆ ನೀನು ಯಾಕೆ ನನ್ನ ಮೇಲೆ ಕರುಣೆ ತೋರುತ್ತಿದ್ದೀಯಾ ಅಂತ ಶಂಕರನು ರಾಮನನ್ನು ಕೇಳಿದನು. ಆವಾಗ ರಾಮಚಂದ್ರನು ನಗುತ್ತಾನೆ. ನೀನು ಏನು ಮಾಡಿದೆಯೋ ಅದು ನಿನ್ನ ಕರ್ಮ. ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ಕೋಪದಿಂದ ನಿನ್ನನ್ನು ನಾನು ಶಿಕ್ಷಿಸುವುದು ಸುಲಭ. ಆದರೆ ನಿನ್ನನ್ನು ಕ್ಷಮಿಸಿದರೆ ನನ್ನ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಂದು ನಕ್ಕು ಹೇಳುತ್ತಾನೆ ರಾಮಚಂದ್ರನು. ಕೊನೆಗೆ ಶಂಕರ ತನ್ನ ದುರಾಚಾರದ ಪರಿಣಾಮವಾಗಿ ಮತ್ತೆ ಬಂಧನಕ್ಕೊಳಗಾಗ್ತಾನೆ. ಆದರೆ ಅವನು ರಾಮಚಂದ್ರನ ಉದಾರದಿಂದ ಮನಸ್ಸು ಬದಲಾಗುತ್ತದೆ. ಕರ್ಮ ಎಂಬುದು ವಾಪಸ್ ಬರುತ್ತದೆ. ಒಳ್ಳೆಯದಕ್ಕೋ ಕೆಟ್ಟದ್ದಕ್ಕೋ ಅದನ್ನು ಅನುಭವಿಸಲೇಬೇಕು. ಇದೊಂದು ಕತೆ ಮಾತ್ರವಲ್ಲ, ನಮ್ಮ ಬದುಕಿನ ದೃಷ್ಟಿಕೋನ ಬದಲಾಯಿಸಲು ಸಹಾಯ ಮಾಡುವಂತಹ ತತ್ವ. ಥ್ಯಾಂಕ್ ಯು.